ಮೋದಿ ಫೋಟೋ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ ಈಶ್ವರಪ್ಪ ಅವರು ಕೇವಿಯಟ್ ಅನ್ನು ಫೈಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಅವರು ರಾಷ್ಟ್ರಭಕ್ತರ ಬಳಗ ಅಂತ ಹೇಳಿ ಕಟ್ಕೊಂಡು ಅದರಲ್ಲೆಲ್ಲ ಫ್ಲೆಕ್ಸ್ಗಳಲ್ಲೆಲ್ಲ ಮೋದಿ ಅವರ ಫೋಟೋವನ್ನು ಹಾಕೊಂಡಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಫ್ಲೆಕ್ಸು ಬ್ಯಾನರು ಫೋಟೋಗಳಲ್ಲಿ ಮೋದಿ ಫೋಟೋ ಬಳಕೆಗೆ ಸಂಬಂಧಪಟ್ಟಂತೆ ಯಾವುದೇ ಆಕ್ಷೇಪಣೆ ಬಾರದಂತೆ ಈಶ್ವರಪ್ಪ ಅವರು ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರಧಾನಿಗಳ ಭಾವಚಿತ್ರ ಬಳಸೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ, ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ ಅಂತ ಈಶ್ವರಪ್ಪ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೆವಿಯಟ್ಗೆ 3 ತಿಂಗಳ ಕಾಲಾವಧಿ ಇರುತ್ತೆ. ಚುನಾವಣೆ ಮುಗಿಯೋ ತನಕ 3 ತಿಂಗಳಿಗೆ ಇದು ಅನ್ವಯ ಆಗುತ್ತೆ. ಅಂದ್ರೆ ಪ್ರಾಬಬ್ಲಿ ಲೀಗಲ್ ಆಗಿ ಯಾರಾದ್ರೂ ಇವರಿಗೆ ಅಡಚಣೆಯನ್ನ ಉಂಟು ಮಾಡಬಹುದು ಅನ್ನೋ ಮುನ್ಸೂಚನೆ ಸಿಕ್ಕ ಬೆನ್ನಲ್ಲೇ ಈ ರೀತಿ ಕೆವಿಯಟ್ ಅನ್ನು ಹಾಕೊಂಡಿದ್ದಾರೆ. ಕೆವಿಯಟ್ ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳೋದಂದ್ರೆ ಯಾರಾದ್ರೂ ಈಗ ಅಡ್ಡಿ ಮಾಡ್ತಾರೆ ಲೀಗಲ್ ಆಗಿ ಅಂತ ಅಂದಾಗ ನಮ್ಮದು ಒಂದು ವಾದವನ್ನು ಕೇಳಿ ನಮ್ಮ ವಾದ ಈ ರೀತಿ ಇದೆ ಅಂತ ಕೋರ್ಟ್ ಮುಂದೆ ಹೋಗುವಂತಹ ಪ್ರಕ್ರಿಯೆಗೆ ಕೆವಿಯಟ್ ಅಂತ ಹೇಳಲಾಗುತ್ತೆ. ಸೊ ಕೆವಿಯಟ್ ಫೈಲ್ ಮಾಡಿದ್ದಾರೆ.